ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವನಗೌಡ ಕೆ ಸೂರ್ಕೋಡ್. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಾನು ಸಿರಿಗೆರೆಯ ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜಿಗೆ ನೂತನ ಪ್ರಾಚಾರ್ಯನಾಗಿ ಆಗಮಿಸಿದ್ದೀನಿ. ನಾನು ನಿಮಗೆ ಬೋಧಿಸ್ತಕ್ಕಂತಹ ವಿಷಯ ಶಿಕ್ಷಣಶಾಸ್ತ್ರ. ನಾನು ಈಗಾಗಲೇ ಹಲವಾರು ಯೂಟ್ಯೂಬ್ ವಿಡಿಯೋಗಳನ್ನು ಪಾಠ ಮಾಡಿದ್ದೇನೆ. ಅವುಗಳನ್ನು ನೀವು ನೋಡಿರಬಹುದು. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಘಟಕ 6ರಲ್ಲಿ 6.1.4 ನಿರ್ವಹಣಾ ಕೌಶಲ್ಯಗಳು, ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂತದನ್ನು ನಾವು ಇಂಗ್ಲಿಷಲ್ಲಿ ಹೇಳ್ತೇವೆ. ಹಾಗಾದ್ರೆ ಯಾವುದೋ ಒಂದು ವಿದ್ಯಾಸಂಸ್ಥೆಯನ್ನ ಅಥವಾ ಯಾವುದೇ ಕ್ಷೇತ್ರವನ್ನು ನಾವು ಮುನ್ನಡೆಸಬೇಕಾದ್ರೆ ಮುನ್ನಡೆಸ್ತಕ್ಕಂತಹ ನಿರ್ವಹಣಾಕಾರನಿಗೆ ಅಥವಾ ಮುಖ್ಯಸ್ಥಾದಂತವರಿಗೆ ನಿರ್ದಿಷ್ಟವಾದಂತಹ ಸ್ಕಿಲ್ಸ್ ಬೇಕಾಗ್ತವೆ ಅಥವಾ ಕೌಶಲ್ಯಗಳ ಅರಿವು ಅವನಿಗೆ ಇರಬೇಕಾದಂತ ಅವಶ್ಯಕ. ಆ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದಂತೆಯೇ ಒಬ್ಬ ಮುಖ್ಯಸ್ಥಾದಂತವನಿಗೆ ಅಥವಾ ಒಬ್ಬ ಉತ್ತಮ ನಿರ್ವಹಣಾಕಾರನಿಗೆ ಯಾವ ಸ್ಕಿಲ್ಸ್ ಬೇಕು ಅನ್ನೋದನ್ನ ಮನೋಜ್ಞಾನಿ ಡೇನಿಯಲ್ ಕಡ್ಜೆ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಅಕಾರ್ಡಿಂಗ್ ಟು ಡೇನಿಯಲ್ ಕಡ್ಜೆ ಪ್ರಕಾರ ಒಬ್ಬ ನಿರ್ವಹಣಾಕಾರನಿಗೆ, ಒಬ್ಬ ಮುಖ್ಯಸ್ಥನಿಗೆ ಇರಬೇಕಾದಂತಹ ಸ್ಕಿಲ್ಸ್ ಯಾವ ಅನ್ನೋದನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡ್ತಾ ಹೋದಂತಾನೆ ಡೇನಿಯಲ್ ಕಡ್ಜೆ ಹೇಳ್ತಾ ಹೋಗ್ತಾರೆ. ಅತ್ಯಂತ ಪ್ರಮುಖವಾಗಿ ಡೇನಿಯಲ್ ಕಡ್ಜೆ ಪ್ರಕಾರ ಪರಿಕಲ್ಪನಾತ್ಮಕ ಕೌಶಲ್ಯಗಳು ಅಂದ್ರೆ ಕಾನ್ಸೆಪ್ಟನಲ್ ಸ್ಕಿಲ್ಸ್ ಅಂತ ಅದನ್ನು ಹೇಳ್ತಾ ಹೋಗ್ತೇನೆ. ಪರಿಕಲ್ಪನಾತ್ಮಕ ಕೌಶಲ್ಯಗಳು ಅಥವಾ ಭಾವನಾತ್ಮಕ ಕೌಶಲ್ಯಗಳು ಅಥವಾ ಕಾನ್ಸೆಪ್ಟನಲ್ ಸ್ಕಿಲ್ಸ್ ಅಂತ ಇಂಗ್ಲಿಷ್ ಅದನ್ನು ನಾವು ಕರಿತಾ ಹೋಗ್ತೀವಿ. ಹಾಗಿದ್ದಾದ್ರೆ ಪರಿಕಲ್ಪನಾತ್ಮಕ ಸ್ಕಿಲ್ಸ್ ಅಥವಾ ಕೌಶಲ್ಯ ಅಂದ್ರೆ ಏನು? ಇಲ್ಲಿ ನಮಗೆ ಅತ್ಯಂತ ಪ್ರಮುಖವಾಗಿ 2 ಪದಗಳಿದ್ದಾವೆ. ಒಂದು ಪರಿ, ಮತ್ತೊಂದು ಕಲ್ಪನೆ. ಪರಿ ಅಂತಂದ್ರೆ ಅರ್ಥ ಅರಿಯಕ್ಕರ್ಥ ಅಥವಾ ಅರಿತುಕೊಳ್ಳುವುದು. ಹಾಗೆಯೇ ಮತ್ತೊಂದು ಪದ ಅಂತಂದ್ರೆ ಕಲ್ಪನೆ, ಅಂದ್ರೆ ಊಹೆ ಅಂತ. ಇಂಗ್ಲಿಷ್ ನಾವು ಅಜ್ಜು ಅಂತ ಹೇಳ್ತೇವೆ. ಊಹೆ ಮಾಡತಕ್ಕಂಥ ಕಲ್ಪನೆ ಅಂದ್ರೆ ತಾನು ಯಾವುದನ್ನ ನಿರ್ವಹಣೆ ಮಾಡ್ತಾನೆ ಅದರ ಕುರಿತಾಗಿ ಅವನಿಗೆ ಒಂದು ಮುನ್ನೋಟ ಇರಬೇಕು, ಒಂದು ಕಲ್ಪನೆ ಇರಬೇಕು. ನಾನು ಇದನ್ನ ಹೀಗೆ ನಿರ್ವಹಣೆ ಮಾಡ್ತೀನಿ, ಹೀಗೆ ಇದನ್ನ
ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಬಹುದು. ಒಂದು ಅವನಿಗೆ ಕಾನ್ಸೆಪ್ಟಲ್ ಸ್ಕಿಲ್ಸ್ ಅಂತ ಅತ್ಯಂತ ಅವಶ್ಯಕ, ಪರಿಕಲ್ಪನಾತ್ಮಕ ಕೌಶಲ್ಯ ಅತ್ಯಂತ ಅವಶ್ಯಕ ಅನ್ನೋದನ್ನ ಮನೋವಿಜ್ಞಾನಿ ಡೇನಿಯಲ್ ಕಡ್ಜೆ ಅತ್ಯಂತ ಅರ್ಥಗರ್ಭಿತವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಒಂದು ವ್ಯವಸ್ಥೆಯನ್ನ ಸಮಗ್ರವಾಗಿ ಅರ್ಥೈಸ್ತಕ್ಕಂತಹ ಸಾಮರ್ಥ್ಯ, ಸಮರ್ಥವಾಗಿ ಊಹೆ ಮಾಡತಕ್ಕಂತಹ ಸಾಮರ್ಥ್ಯ, ತಾನು ಅರ್ಥೈಸಿಕೊಂಡದ್ದನ್ನ, ತಾನು ಊಹಿಸಿಕೊಂಡದ್ದನ್ನ ಅತ್ಯಂತ ಯಶಸ್ವಿಯಾಗಿ ಗುರಿ ಮುಟ್ಟುವವರೆಗೆ ಕೊಂಡಂತಕ್ಕಂತಹ ಸಾಮರ್ಥ್ಯ ಒಬ್ಬ ನಿರ್ವಹಣಾಕಾರಣ ಇರಬೇಕಾದಂತ ಅತ್ಯಂತ ಅವಶ್ಯಕ. ಹಾಗಾಗಿ ವಿಶ್ಲೇಷಣೆ ಮಾಡಿ ತಾನು ಊಹೆ ಮಾಡಿದ್ದನ್ನ ಸರಿಯಾಗಿದೆಯಾ ಅದನ್ನ ವಿಶ್ಲೇಷಣೆ ಮಾಡತಕ್ಕಂಥ ಪ್ರಕ್ರಿಯೆ, ಅದನ್ನ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂತಹ ಸಾಮರ್ಥ್ಯ ಒಬ್ಬ ನಿರ್ವಹಣಾಕಾರಣಿಗೆ ಇರೋದು ಅತ್ಯಂತ ಅವಶ್ಯಕ. ಹಾಗಾಗಿ ಒಂದು ವ್ಯವಸ್ಥೆ ಇರತಕ್ಕಂತಹ ಸರಿ ತಪ್ಪುಗಳನ್ನ ಅರ್ಥೈಸಿಕೊಳ್ಳುವ ಮೂಲಕವಾಗಿ ತಪ್ಪಾಗಿತ್ತು ಅಂದ್ರೆ ಯಾಕೆ ತಪ್ಪಾಗಿದೆ, ಸಮಸ್ಯೆಗಳು ಏನಿದಾವೆ, ಅದಕ್ಕೆ ಆ ಸಮಸ್ಯೆಗೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು ಅಂತಕ್ಕಂತಹ ವಿಚಾರಗಳನ್ನ ಅರ್ಥೈಸಿಕೊಳ್ಳುವ ಮೂಲಕವಾಗಿ ಒಬ್ಬ ನಿರ್ವಹಣಕಾರ ಒಂದು ವ್ಯವಸ್ಥೆಯನ್ನ ಮುಂದಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ಕೇವಲ ತಪ್ಪುಗಳನ್ನು ಹೇಳ್ತಾ ಕೂತ್ಕೊಳ್ಳೋದು ವ್ಯವಸ್ಥೆ ಆಗಬಾರ್ದು. ಆ ತಪ್ಪುಗಳನ್ನ ತಿರ್ತಕ್ಕಂಥ ಕೆಲಸವನ್ನ, ಕೇವಲ ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾ ಕೂತ್ಕೊಳ್ಳೋ ವ್ಯವಸ್ಥೆ ಅಲ್ಲ, ನಿರ್ವಹಣಾಕಾರನ ಜವಾಬ್ದಾರಿ ಅಲ್ಲ. ಆ ಸಮಸ್ಯೆಗೆ ಕಾರಣಗಳೇನಿದಾವೆ, ಆ ಸಮಸ್ಯೆಗೆ ಪರಿಹಾರಗಳೇನು, ಪರಿಹಾರಕ್ಕೆ ಬರತಕ್ಕಂತಹ ಸಮಯ ಎಷ್ಟು ಅಂತಕ್ಕಂತಹ ಪೂರ್ವ ಕಲ್ಪನೆ, ಪೂರ್ವಜ್ಞಾನ, ಮುನ್ನೋಟ ಒಬ್ಬ ನಿರ್ವಹಣಾಕಾರಿ ಇರುವುದಂತ ಅವಶ್ಯಕ. ಹಾಗಾಗಿ ನಿಗದಿತ ಸಮಯದಲ್ಲಿ ನಿರೀಕ್ಷಿತ ಗುರಿಯನ್ನು ಮುಟ್ಟೋದಕ್ಕೆ, ನಾವು ನಿರೀಕ್ಷೆ ಮಾಡಿದ ಫಲಿತಾಂಶ ಪಡ್ಕೊಳ್ಳೋದಕ್ಕಾಗಿ ಎಲ್ಲವನ್ನೂ ಸಹಿತ ಒಬ್ಬ ನಿರ್ವಹಣಾಕಾರ ಮಾಡಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೇವೆ. ಮನೋವಿಜ್ಞಾನಿ ಡೇನಿಯಲ್ ಕಡ್ಜೆ ಹೇಳ್ತಾ ಹೋಗ್ತಾರೆ, ಒಬ್ಬ ನಿರ್ವಹಣಾಕಾರನಿಗೆ ಅತ್ಯಂತ ಪ್ರಮುಖವಾಗಿ ಪರಿಕಲ್ಪನಾತ್ಮಕ ಕೌಶಲ್ಯ, ಕಾನ್ಸೆಪ್ಟಲ್ ಸ್ಕಿಲ್ಸ್ ಅಂತ ಏನಿದೆ ಅದು ಇರಬೇಕಾದಂತ ಅವಶ್ಯಕ ಅಂತ ನಾವು ಹೇಳ್ಬೋದು. ತದನಂತರದಲ್ಲಿ ಎರಡನೇದಾಗಿ ಮಾನವ ಸಂಬಂಧದ ಕೌಶಲ್ಯಗಳು ಅಂದ್ರೆ ಹ್ಯೂಮನ್ ರಿಲೇಷನ್ಸ್ ಸ್ಕಿಲ್ಸ್ ಅಂತ ನಾವು ಅದನ್ನ ಹೇಳ್ತೇವೆ. ಅಂದ್ರೆ ಮಾನವ ಸಂಬಂಧ ಕೌಶಲ್ಯಗಳು ಅಂತಂದ್ರೆ ಎಲ್ಲವುಗಳನ್ನು ನಾವು ಆದೇಶಗಳ ಮೂಲಕ ಜಾರಿ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾನವ ಸಂಬಂಧದ ಆಧಾರದ ಮೇಲೆ ನಾವು ಅವುಗಳನ್ನು ಜಾರಿ ತರಲಿಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ವೈಯಕ್ತಿಕ ಸಂಬಂಧಗಳ ಆಧಾರದ ಮೇಲೆ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಆಧಾರದ ಮೇಲೆ, ಅನುಕಂಪದ ಆಧಾರದ ಮೇಲೆ ನಾವು ಅವುಗಳನ್ನು ಜಾರಿ ತರಲಿಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ನಾವೇನು ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಮಾನವ ಸಂಪನ್ಮೂಲ ಅಂತ
ಸದ್ಬಳಕೆ ಮಾಡಿಕೊಳ್ತಕ್ಕಂಥ ಸ್ಕಿಲ್ಸ್ ಅಥವಾ ಕೌಶಲ್ಯ ಒಬ್ಬ ನಿರ್ವಹಣಕಾರನಿಗೆ ಇರಬೇಕಾದ್ದು ಅತ್ಯಂತ ಅವಶ್ಯಕ. ಹಾಗಾಗಿ ಆ ಮಾನವ ಸಂಬಂಧಗಳಲ್ಲಿ ಉತ್ತಮವಾದಂತಹ ಮಾನವ ಸಂಬಂಧಗಳನ್ನು ಬೆಳೆಸ್ತಕ್ಕಂಥದ್ದು, ಸಹಕಾರ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ಉಂಟು ಮಾಡುವ ಮೂಲಕವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ನನ್ನ ಉದ್ದೇಶಗಳನ್ನ, ನನ್ನ ಗುರಿಗಳನ್ನ ಪ್ರೀತಿ, ವಿಶ್ವಾಸ, ನಂಬಿಕೆಯ ತಳಹದಿಯ ಆಧಾರದ ಮೇಲೆ ನಾನು ಜಾರಿ ತರಲಿಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ಅದು ನಮಗೆ ತೃಪ್ತಿದಾಯಕ ಫಲಿತಾಂಶನ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಆದೇಶಗಳನ್ನು ನಾನು ಮಾತಾಡ್ ಕೂತ್ಕೊಂಡ್ರೆ ಯಾವುದೋ ಸಹಿತ ನಾನು ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಒಂದು ವ್ಯವಸ್ಥೆಯನ್ನ ಮುನ್ನಡೆಸ್ತಕ್ಕಂತಹ ಕ್ರಿಯಾಶೀಲ, ಸೃಜನಶೀಲ ಚಟುವಟಿಕೆ ಒಬ್ಬ ನಿರ್ವಹಣಕಾರನಿಗಿರುವಂಥ ಅವಶ್ಯಕತೆ ವಿಶೇಷ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ನಿರ್ವಹಣಕಾರ ಮಾನವ ಸಂಬಂಧದ ಕೌಶಲ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಅರ್ಥಿಸಿಕೊಳ್ಳುವ ಮೂಲಕವಾಗಿ ಅವುಗಳನ್ನು ಜಾರಿ ತರಲಿಕ್ಕೆ ಸಾಧ್ಯ ಆಗಬೇಕು. ಅಂದ್ಕೊಂಡ್ರೆ ಮಾತ್ರ ನಾವು ನಿರೀಕ್ಷಿತ ಅವಧಿಯಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಪಡ್ಕೊಳ್ಳಿ ಸಂತೃಪ್ತಿಯಿಂದ ಕ್ರಿಯಾಶೀಲ ಚಟುವಟಿಕೆ ತೊಡಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಉನ್ನತ ಮಟ್ಟದ ಫಲಿತಾಂಶವನ್ನು ತಂದುಕೊಳ್ಳಿಕ್ಕೆ ನಾವು ಯಶಸ್ವಿಯಾಗಿ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆಗಿ ತಾಂತ್ರಿಕ ಕೌಶಲ. ಅದಾದ ಡೇನಿಯಲ್ ಕಡ್ಸೆ ಹೇಳ್ತಾ ಹೋಗ್ತಾರೆ, ಒಬ್ಬ ಮುಖ್ಯಸ್ಥ ಆದಂತವನಿಗೆ, ಒಬ್ಬ ನಿರ್ವಹಣಕಾರನಿಗೆ ಇರಬೇಕಾದಂತಹ ಮತ್ತೊಂದು ಕೌಶಲ ಅಂತಂದ್ರೆ ಅದು ತಾಂತ್ರಿಕ ಕೌಶಲ. ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ನಿಗದಿತ ಕಾರ್ಯವನ್ನ ಅತ್ಯಂತ ಯೋಗ್ಯ ರೀತಿಯಲ್ಲಿ, ಅತ್ಯಂತ ಉತ್ತಮ ರೀತಿಯಲ್ಲಿ, ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸ್ತಕ್ಕಂತಹ ಕ್ರಿಯಾಶೀಲ ಚಟುವಟಿಕೆಗೆ ನಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಅತ್ಯಂತ ಅವಶ್ಯಕ. ಅದನ್ನ ನಾವು ಹೇಳ್ತಾ ಹೋಗ್ತೀವಿ ತಾಂತ್ರಿಕ ಕೌಶಲ. ಅಂದ್ರೆ ನಿಗದಿತ ಕಾರ್ಯವನ್ನ ಅತ್ಯಂತ ಯೋಗ್ಯ ರೀತಿಯಲ್ಲಿ ನಿರ್ವಹಿಸ್ತಕ್ಕಂತಹ ಸ್ಕಿಲ್ ಏನಿದೆ ಅದನ್ನ ವಿಶೇಷವಾಗಿ ತಾಂತ್ರಿಕ ಕೌಶಲ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ. ಹಲವಾರು ಸಾಧನಗಳನ್ನ, ಹಲವಾರು ತಂತ್ರಗಳನ್ನ ಉಪಯೋಗ ಮಾಡಿಕೊಳ್ಳುವ ಮೂಲಕವಾಗಿ ಅತ್ಯಂತ ಯುಕ್ತ ರೀತಿಯಲ್ಲಿ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ಆಗಿರಬೇಕು. ಅದನ್ನು ವಿಶೇಷವಾಗಿ ನಾವು ತಾಂತ್ರಿಕ ಕೌಶಲ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೆಳಹಂತದ ಕಾರ್ಯನಿರ್ವಹಣಕಾರನಿಗೆ ತಾಂತ್ರಿಕ ಕೌಶಲ್ಯಗಳ ಜ್ಞಾನದಂತ ಅವಶ್ಯಕತೆ ವಿಶೇಷವಾಗಿ ನಾವು ಹೇಳ್ತಾ ಹೋಗ್ತೀವಿ. ಯಾವುದೇ ಯೋಜನೆಯನ್ನ ಅನುಷ್ಠಾನಗೊಳಿಸಿಕೊಂಡಾಗ, ಯಾವುದೇ ಪ್ಲಾನ್ ಅನ್ನು ನಾವು ಯಶಸ್ವಿಯಾಗಿ ಜಾರಿ ತರಕೊಂಡಾಗ ಹೆಚ್ಚಿನ ಸಮಯ, ಶ್ರಮ, ಬಂಡವಾಳದ ವ್ಯರ್ಥ ಆದ ರೀತಿಯಲ್ಲಿ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮಯ, ಶ್ರಮ, ಬಂಡವಾಳ ವೆಚ್ಚವಾಗದಂತ ರೀತಿಯಲ್ಲಿ ನಾವು ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕಾಗಿದೆಯಾ ಆಯ್ತಂದ್ರೆ ನಮಗೇನಾಗ್ತದೆ, ಈ ಟೆಕ್ನಿಕಲ್ ಸ್ಕಿಲ್ಸ್ ಅತ್ಯಂತ ಅವಶ್ಯಕ ಅಂತ ನಾನು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಡೇನಿಯಲ್ ಕಡ್ಸೆ ಪ್ರಕಾರ ಒಬ್ಬ ನಿರ್ವಹಣಕಾರನಿಗೆ
ಅತ್ಯಂತ ಪ್ರಮುಖವಾಗಿ ನಮಗೆ 3 ಸ್ಕಿಲ್ಸ್ ಬೇಕಾಗುತ್ತವೆ. ಒಂದು ನಮ್ಮದಾಗಿರುವಂತಹ ಪರಿಕಲ್ಪನಾತ್ಮಕ ಕೌಶಲ, ಅಂದರೆ ಕಾನ್ಸೆಪ್ಟಲ್ ಸ್ಕಿಲ್ಸ್ ಅಂತ ನಾವನ್ನ ಹೇಳ್ತೇವೆ. ಅದಾದ ಹಂತದಲ್ಲಿ ಮತ್ತೊಂದನ್ನ ಮಾನವ ಸಂಬಂಧಗಳ ಕೌಶಲ, ಹ್ಯೂಮನ್ ರಿಲೇಶನ್ಶಿಪ್ ಸ್ಕಿಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ನಾಗಿ ತಾಂತ್ರಿಕ ಕೌಶಲ, ಟೆಕ್ನಿಕಲ್ ಸ್ಕಿಲ್ಸ್ ಅಂತ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವು ಅತ್ಯಂತ ಪ್ರಮುಖ ಸಹಿತ ಇದರ ಜೊತೆಯಾಗಿ ನಮಗೆ ಇನ್ನಿತರವಾದಂಥ ಕೌಶಲ್ಯ ಬೇಕಾಗ್ತದೆ. ಅದರ್ ಸ್ಕಿಲ್ಸ್ ಅಂತ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಹಾಗಿದ್ದರೆ ಇತರ ಸ್ಕಿಲ್ಸ್ ಯಾವುವು ಇದ್ದಾವೆ ಅನ್ನೋದನ್ನ ನಾವು ಚರ್ಚೆ ಮಾಡ್ಕೊಳ್ಳೋದಂತಾನೆ ಕಮ್ಯುನಿಕೇಶನ್ ಸ್ಕಿಲ್ ಅಂತ, ಅಂದ್ರೆ ಸಂವಹನ ಕೌಶಲ. ಇದು ಅತ್ಯಂತ ಅವಶ್ಯಕ. ಸಂವಹನ ಅಂತಂದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ವಿಷಯದ ಹಂಚಿಕೆ, ಶೇರಿಂಗ್ ದ ಐಡಿಯಾಸ್ ಅಂತ ಬರ್ತೀವಿ ಅಥವಾ ಥಾಟ್ಸ್ ಅಂತೀವಿ. ಅಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ, ವಿಷಯಗಳನ್ನ ಬೇರೆಯವರೊಂದಿಗೆ ಹಂಚ್ಕೊಳ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅಥವಾ ವಿಧಾನ ಏನಿದೆ ಅದನ್ನು ವಿಶೇಷವಾಗಿ ನಾವು ಹೇಳ್ತೀವಿ ಕಮ್ಯುನಿಕೇಶನ್ ಅಂತ ಅಥವಾ ಸಂವಹನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇತರ ಕೌಶಲ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಸಂವಹನ ಕೌಶಲ್ಯ ಅತ್ಯಂತ ಅವಶ್ಯಕ. ನನ್ನ ಮನಸ್ಸಿನ ಭಾವನೆಗಳನ್ನ, ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಚಿಂತನೆಗಳನ್ನ, ಥಾಟ್ಸ್ಗಳನ್ನ ಬೇರೆಯವರಿಗೆ ಅತ್ಯಂತ ಯಶಸ್ವಿಯಾಗಿ ಮನಮುಟ್ಟತಕ್ಕಂಥ ರೀತಿಯಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ಏನಿದೆ ಅದು ಅತ್ಯಂತ ಅವಶ್ಯಕ. ಅಂದ್ರೆ ನಮ್ಮ ಕಮ್ಯುನಿಕೇಶನ್ ಯಶಸ್ವಿಯಾಗಿದೆ, ನಮ್ಮ ಸಂವಹನ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅಂತ ಅರ್ಥ. ಹಾಗಾಗಿ ಯಾವುದೇ ಒಂದು ಸಂಸ್ಥೆಯ ನಿರ್ವಹಣಾಕಾರನಿಗೆ ತನ್ನ ಮನಸ್ಸಿನ ಭಾವನೆಗಳನ್ನ, ವಿಚಾರಗಳನ್ನ ಅಭಿವ್ಯಕ್ತಗೊಳಿಸಲಿಕ್ಕಿದ್ದಂತಹ ಒಂದೇ ಒಂದು ವೇದಿಕೆ ಅಂದ್ರೆ ಅದು ಕಮ್ಯುನಿಕೇಶನ್ ಅಂತ ಅಥವಾ ಸಂವಹನ ಪ್ರಕ್ರಿಯೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತನ್ನ ಸಿಬ್ಬಂದಿಯೊಂದಿಗೆ ತನ್ನ ಮನಸ್ಸಿನ ವಿಚಾರಗಳನ್ನ, ಭಾವನೆಗಳನ್ನ, ಅಭಿಪ್ರಾಯಗಳನ್ನ, ಥಾಟ್ಸ್ಗಳನ್ನ ಅದಂತ ಯಶಸ್ವಿಯಾಗಿ ತನ್ನ ಸಿಬ್ಬಂದಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಏನಿದೆ ಅದನ್ನ ವಿಶೇಷವಾಗಿ ಕಮ್ಯುನಿಕೇಶನ್ ಅಂತ ಅಥವಾ ಸಂವಹನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅತ್ಯಂತ ಮುಕ್ತವಾಗಿ ಎಲ್ಲರೂ ಸಹಿತ ಪಾಲ್ಗೊಳ್ತಕ್ಕಂಥ ರೀತಿಯಲ್ಲಿ, ಎಲ್ಲರೂ ಸಹಿತ ಅರ್ಥವಾಗತಕ್ಕಂಥ ರೀತಿಯಲ್ಲಿ ವಿಷಯವನ್ನ ಮುಟ್ಟಿಸ್ತಕ್ಕಂತಹ ಸಾಮರ್ಥ್ಯ ಏನಿದೆ ಅದನ್ನ ನಾವು ಹೇಳ್ತೇವೆ ಕಮ್ಯುನಿಕೇಶನ್ ಅಂತ ಅಥವಾ ಸಂವಹನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಆಗಿ ಆಡಳಿತಾತ್ಮಕ ಕೌಶಲ, ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಬ್ಬ ನಿರ್ವಹಣಾಕಾರನಿಗೆ ಅತ್ಯಂತ ಉನ್ನತವಾದಂತಹ ಆಡಳಿತಾತ್ಮಕ ಕೌಶಲ್ಯ ಅತ್ಯಂತ ಅವಶ್ಯಕ. ಅಂದ್ರೆ ಒಂದು ಸಂಸ್ಥೆಯ, ಒಂದು ಶಾಲೆಯನ್ನ ಮುನ್ನಡೆಸತಕ್ಕಂಥ ವ್ಯಕ್ತಿ ಅವನಾಗಿದ್ದರಿಂದ ಅವನ ನಿರ್ವಹಣಾ ಕೌಶಲ್ಯಗಳಲ್ಲಿ ಆಡಳಿತಾತ್ಮಕ ಜವಾಬ್ದಾರಿ ಅತ್ಯಂತ ಅವಶ್ಯಕ. ಹಾಗಾಗಿ ಒಂದು ಸಂಸ್ಥೆಯ, ಒಂದು ಶಾಲೆಯ ನೀತಿ ನಿರೂಪಣೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ಅವನ ಮೇಲೆ ಇರೋದ್ರಿಂದ ಅವನು ಹೇಗೆ ತನ್ನ ಗುರಿಗಳನ್ನು ಹಾಕೊಳ್ತಾನೆ, ಆ ಗುರಿಗಳನ್ನ ಮುಟ್ಟೋದಕ್ಕಾಗಿ ಅಥವಾ ಈಡೇರಿಕೆಗಾಗಿ ಯಾವ ಮಾರ್ಗಗಳನ್ನು ಅವನು ಅನುಸರಿಸ್ತಾನೆ ಅದು ಅತ್ಯಂತ ಅವಶ್ಯಕ. ಹಾಗಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಏನಿದೆ ಅದು ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತದೆ. ನೀತಿ ನಿರೂಪಣೆಗಳನ್ನ, ಉದ್ದೇಶ ಗುರಿಗಳನ್ನು ಅವನು ಅರಿತವನಾಗಿರಬೇಕು. ಕೇವಲ ಪ್ಲಾನ್ ಮಾಡೋದು ಮಾತ್ರ ಅಲ್ಲ, ಆ ನೀತಿ ನಿರೂಪಣೆಗಳನ್ನ, ಉದ್ದೇಶ ಗುರಿಗಳನ್ನ ಹೇಗೆ ಜಾರಿಗೆ ತರಬೇಕು ಅಂತಕ್ಕಂತಹ ವ್ಯವಧಾನ ಅಥವಾ
ಚಿಂತನಾ ಸಾಮರ್ಥ್ಯ ಅಥವಾ ಅದನ್ನ ಜಾರಿ ತರತಕ್ಕಂತಹ ಮಾರ್ಗಗಳು ಸಹಿತ ಅವನು ಗೊತ್ತಿರಲಿಕ್ಕೆ ಸಾಧ್ಯ ಆಗಿರಬೇಕು. ಅದ್ಕೊಂಡ್ರೆ ಮಾತ್ರ ಅವನ ಕೆಲಸವನ್ನು ಯಶಸ್ವಿಯಾಗಿ ಅವನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ವ್ಯವಸ್ಥೆಯ ಎಲ್ಲ ಕೆಲಸ ಕಾರ್ಯಗಳನ್ನ ಅತ್ಯಂತ ಯಶಸ್ವಿಯಾಗಿ ಸಮನ್ವಯಗೊಳಿಸ್ತಕ್ಕಂಥ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಸಮನ್ವಯಗೊಳಿಸ್ತಕ್ಕಂಥ ಕೆಲಸವನ್ನ ಆ ನಿರ್ಮಾಣಕಾರ ಮಾಡಿದ್ದೆ ಆದ್ರೆ ಒಂದು ವ್ಯವಸ್ಥೆ ಅತ್ಯಂತ ಯಶಸ್ವಿಯಾಗಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಿರೀಕ್ಷಿತ ಪ್ರದರ್ಶನ ತಂದುಕೊಡ್ಲಿಕ್ಕೆ ಯಶಸ್ವಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಏನಿದೆ ಅದು ಸಹಿತ ಅತ್ಯಂತ ಅವಶ್ಯಕ. ತದನಂತರದಲ್ಲಿ ನಾಯಕತ್ವದ ಕೌಶಲ. ಹಾಗಿದ್ದಾಗ ಒಬ್ಬ ನಿರ್ಮಾಣಕಾರಗಿರ್ತಕ್ಕಂಥವನು ಅತ್ಯಂತ ಯಶಸ್ವಿಯಾಗಿ ಒಬ್ಬ ತಂಡದ ನಾಯಕನಾಗಿ ತನ್ನ ಸೇವೆಯನ್ನು ಸಲ್ಲಿಸಬೇಕು. ಕೇವಲ ಗೆದ್ದಾಗ ಮಾತ್ರ ಅಥವಾ ಯಾವುದೇ ಕಾಲದಲ್ಲಿ ಯಶಸ್ವಿಯಾದ ಮಾತ್ರ ಅದು ನನ್ನ ಗೆಲುವು, ಸೋತಾಗ ಅದಕ್ಕೆ ನೀವು ಜವಾಬ್ದಾರು, ಅದು ನಿಜವಾದ ನಾಯಕತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ. ಗೆದ್ದಾಗ ಎಲ್ಲರೂ ಸೇರಿ ಗೆದ್ದಿದ್ದೇವೆ, ಸೋತಾಗ ಆ ಸೋಲನ್ನ ತಾನು ಹೊತ್ಕೊಳ್ಳಿಕ್ಕೆ ಅವನ ಮನಸ್ಥಿತಿ ಸಿದ್ಧವಾಗಿರಬೇಕು ಅನ್ನೋದು ಅತ್ಯಂತ ಅವಶ್ಯಕತೆ ಕಂಡುಕೊಳ್ಳಿ ನಾವು ವಿಶೇಷವಾಗಿ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾಯಕತ್ವ ಕೌಶಲ್ಯ ಏನಿದೆ ಅದು ವ್ಯಕ್ತಿಯ ವರ್ತನೆ ಮೇಲೆ, ಮಾನವೀಯ ವರ್ತನೆ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಹಾಗಾಗಿ ತನ್ನ ಸಿಬ್ಬಂದಿಯನ್ನ, ತನ್ನ ಸಹಚರರನ್ನ ನಿರಂತರವಾಗಿ ಅಭಿಪ್ರಾಯಗೊಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಅವರನ್ನ ಮೋಟಿವ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಅವರನ್ನ ಗುರಿಯ ಕಡೆಗೆ ಪ್ರಚೋದನೆಗೊಳಿಸುವ ಮೂಲಕವಾಗಿ ಗುರಿ ಮುಟ್ಟತಕ್ಕಂಥ ರೀತಿಯಲ್ಲಿ ಅವರನ್ನ ಮುನ್ನುಗ್ಗಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಅದು ನಾವು ಹೇಳ್ತಾ ಹೋಗ್ತೀವಿ ನಾಯಕತ್ವದ ಕೌಶಲ್ಯ. ಅವರನ್ನ ನಿರಂತರವಾಗಿ ಮೋಟಿವ್ ಮಾಡುವ ಮೂಲಕವಾಗಿ, ಅವರನ್ನ ಅಭಿಪ್ರಾಯಗೊಳಿಸುವ ಮೂಲಕವಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವರನ್ನ ಪ್ರಚೋದಿಸ್ತಕ್ಕಂಥ, ಅವರಿಗೆ ಪ್ರೇರಣೆ ಪಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗಿರಬೇಕು. ಅದು ಏನಿದೆ ಉತ್ತಮವಾದಂತಹ ನಾಯಕತ್ವ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಒಂದು ತಂಡವಾಗಿ ಗೆದ್ದಾಗ ಮಾತ್ರ ಅದಕ್ಕೆ ನಾಯಕ ಕಾರಣ, ತಂಡದ ಸೋಲಿಗೆ ನಾಯಕ ಕಾರಣ ಅಲ್ಲ, ನೀವು ಕಾರಣ ಅಂತಂದ್ರೆ ಅದು ತಪ್ಪಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೋಲು ಗೆಲುವುಗಳನ್ನು ಅತ್ಯಂತ ಸಮಾನವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಇರಬೇಕು. ಸೋಲನ್ನ ತಾನು ಒಪ್ಕೊಳ್ಬೇಕು, ಗೆಲುವನ್ನ ಎಲ್ಲರೂ ಸಹಿತ ಹಂಚತಕ್ಕಂತಹ ಮನಸ್ಥಿತಿ ಉತ್ತಮವಾದಂತಹ ನಾಯಕತ್ವದ ಗುಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ತದನಂತರದಲ್ಲಿ ಸಮಸ್ಯೆ ಪರಿಹಾರ ಕೌಶಲ. ಯಾವುದೇ ಸಮಸ್ಯೆಯನ್ನ ಅತ್ಯಂತ ಬೇಗ ನಾವೇ ಮಾಡ್ಕೋಬೇಕು, ಪರಿಹಾರಗೋಸ್ಕರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ಸಮಸ್ಯೆ ಪರಿಹಾರದ ಕೌಶಲ ಅಂದ್ರೆ ಸಮಸ್ಯೆಯನ್ನ ಸುಲಭವಾಗಿ ಶೀಘ್ರವಾಗಿ ಪರಿಹಾರ ಮಾಡತಕ್ಕಂಥ ಕೌಶಲ್ಯ ಒಬ್ಬ ತಂಡದ ನಾಯಕ ಆಗಿರ್ತಕ್ಕಂಥವನಿಗೆ ಅಥವಾ ಒಬ್ಬ ನಿರ್ವಹಣಕಾರ ಅತ್ಯಂತ ಅವಶ್ಯಕ. ಆ ನಿರ್ವಹಣಕಾರ ಏನಿದ್ದಾನೆ ಆ ಇದ್ದಂತಹ ಸಮಸ್ಯೆಗಳನ್ನ ಅತ್ಯಂತ ಶೀಘ್ರವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗಿರಬೇಕು. ಆ ಸಮಸ್ಯೆಗೆ ಕಾರಣಗಳೇನು, ಅದಕ್ಕೆ ಪರಿಹಾರಗಳೇನು, ಅದರ ಫಲಿತಾಂಶ ಏನಾಗಬಹುದು ಅನ್ನತಕ್ಕಂತಹ ಪೂರ್ವಾಲೋಚನೆ, ದೂರಾಲೋಚನೆ ಒಬ್ಬ ನಿರ್ವಹಣಾಕಾರನಿಗೆ ಅತ್ಯಂತ ಅವಶ್ಯಕ. ಹಾಗಾಗಿ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿಳಂಬವಾದ ರೀತಿಯಲ್ಲಿ ಅದನ್ನು ಶೀಘ್ರವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದೆ ಆದರೆ ಯಾವುದೇ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಸ್ಯೆಯ ಆಳಗಲ ವಿಶಾಲವಾಗಲಿಕ್ಕೆ
ಸಾಧ್ಯ ಇಲ್ಲ. ಹಾಗಾಗಿ ಸಮಸ್ಯೆ ಪರಿಹಾರ ಕೌಶಲ್ಯ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಏನಿದೆ ಅದು ಒಬ್ಬ ನಿರ್ವಹಣೆ ಅವಶ್ಯಕತೆ ವಿಶೇಷವಾಗಿ ನಾವು ಹೇಳ್ತಾ ಹೋಗ್ತೀವಿ. ದೇಶವನ್ನಾಗಿ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಅಂದ್ರೆ ಒಬ್ಬ ನಿರ್ವಹಣಕಾರರಾಗಿರ್ತಕ್ಕಂಥವನು ತಾನು ಕೈಗೊಳ್ತಕ್ಕಂಥ ನಿರ್ಧಾರದ ಆಧಾರದ ಮೇಲೆ ಒಂದು ಸಂಸ್ಥೆಯ ಒಂದು ಶಾಲಾ ಕಾಲೇಜಿನ ಉಳಿವಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆ ನಿರ್ಧಾರ ಸೂಕ್ತವಾಗಿರಬೇಕು, ಆ ನಿರ್ಧಾರ ಸರ್ವಸಮ್ಮತ ಆಗಿರಬೇಕು, ಆ ನಿರ್ಧಾರ ಪ್ರಯೋಜನಕಾರಿಯಾಗಿರಬೇಕು, ಆ ನಿರ್ಧಾರ ದೂರಗಾಮಿ ಫಲಿತಾಂಶವನ್ನ ತಂದುಕೊಳ್ಳಲಿಕ್ಕೆ ಸಾಧ್ಯ ಇರಬೇಕು. ಅಂದ್ರೆ ದೂರಾಲೋಚನೆ ಇರಬೇಕು. ಆ ನಿರ್ಧಾರ ಪ್ರಯೋಗಾರ್ಹವಾಗಿರಬೇಕು, ಆ ನಿರ್ಧಾರ ಉಪಯೋಗಾರ್ಹವಾಗಿರಬೇಕು ಮತ್ತು ನಿರ್ಧಾರದಿಂದ ಅತ್ಯಂತ ಕಡಿಮೆ ಸಮಯ, ಶ್ರಮ, ಬಂಡವಾಳದ ವೆಚ್ಚಾಗಲಿಕ್ಕೆ ಸಾಧ್ಯ ಆಗಬೇಕು. ಅದು ಅತ್ಯಂತ ಅವಶ್ಯಕ. ಹಾಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳತಕ್ಕ ಸಂದರ್ಭದಲ್ಲಿ ನಾನು ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಒಂದು ಸಂಸ್ಥೆಯ ಪ್ರಗತಿಗೆ, ಒಂದು ಸಂಸ್ಥೆಯ ಅವನತಿಗೆ ಕಾರಣ ಆಗ್ತದೆ. ಯಾವುದೋ ಸಹಿತ ನಮ್ಮ ಸಂಸ್ಥೆಯನ್ನ ಪ್ರಗತಿಯ ಕಡೆಗೆ ಕೊಂಡೋಗ್ತಕ್ಕಂಥ ಕೆಲಸವನ್ನ ನಮ್ಮ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗಿರಬೇಕು. ಇನ್ನ ಅಂತರ ವೈಯಕ್ತಿಕ ಕೌಶಲ ಅಂತ ಹೇಳ್ಕೊಳ್ತೇವೆ ನಾವು. ಇದು ಸಹಿತ ಅತ್ಯಂತ ಅವಶ್ಯಕ. ಯಾವುದೇ ಒಬ್ಬ ನಿರ್ವಹಣಕಾರನಿಗೆ ಅಂತರ್ವೈಯಕ್ತಿಕ ಕೌಶಲ್ಯ, ಇಂಟ್ರಾಪರ್ಸನಲ್ ಸ್ಕಿಲ್ಸ್ ಅಂತ ನಾವು ಹೇಳ್ತಾ ಹೋಗ್ತೇವೆ ನಾವು. ಹಾಗಾಗಿ ಒಂದು ವ್ಯವಸ್ಥೆ ಇರ್ತಕ್ಕಂತಹ ಎಲ್ಲ ಮಾನವ ಸಂಪನ್ಮೂಲವನ್ನ ಅತ್ಯಂತ ಯಶಸ್ವಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮಲ್ಲಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಅಂದ್ರೆ ಅಂತರ್ವೈಯಕ್ತಿಕ ಸಂಬಂಧವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಪರಸ್ಪರರನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಸನ್ನಿವೇಶ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರಬೇಕು. ಪರಸ್ಪರರನ್ನ ಅರ್ಥೈಸ್ಕೊಳ್ಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಕಾರ, ಸೌಹಾರ್ದತೆ, ಐಕ್ಯತೆಯ ಸಿದ್ಧಾಂತದ ಆಧಾರದ ಮೇಲೆ ಪರಸ್ಪರರ ಮನಸ್ಸನ್ನ ಅರ್ಥೈಸಿಕೊಳ್ಳುವ ಮೂಲಕವಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹಕಾರ, ಸೌಹಾರ್ದತೆ, ಏಕತೆಯ ಸಿದ್ಧಾಂತದ ಆಧಾರದ ಮೇಲೆ ನಾವು ಮುನ್ನುಗ್ಗಿದ್ರೆ ಮಾತ್ರ ನಮ್ಮಲ್ಲಿ ಪರಸ್ಪರ ಅಂತರ್ವೈಯಕ್ತಿಕ ಸಂಬಂಧ ಗಟ್ಟಿಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಪನಂಬಿಕೆಯಿಂದ ನಾವು ಏನನ್ನೂ ಸಹಿತ ಸಾಧ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಪನಂಬಿಕೆಯ ಆಧಾರದ ಮೇಲೆ ನಾವು ಒಂದು ಸಂಸ್ಥೆನ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪರಸ್ಪರ ನಂಬಿಕೆಯ ಆಧಾರದ ಮೇಲೆ ನಾವು ಒಂದು ನಿರ್ದಿಷ್ಟ ಗುರಿಯನ್ನ ನಿಗದಿತ ಕಾಲಮಿತಿಯೊಳಗೆ ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಹಾಗಾಗಿ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಪರಸ್ಪರ ಸಂಬಂಧ ಮೂಲಕವಾಗಿ ಪರಸ್ಪರರನ್ನ ಅರ್ಥೈಸಿಕೊಳ್ಳುವ ಮೂಲಕವಾಗಿ ನಾವು ಒಟ್ಟಾಗಿ ಏಕವ್ಯಕ್ತಿಯಾಗಿ ನಾವು ಸಾಧ್ಯ ಮಾಡಲಿಕ್ಕೆ ಆಗೋದಿಲ್ಲ. ತಂಡವಾಗಿ ನಾವು ಕ್ರಿಯಾಶೀಲ ಚಟುವಟಿಕೆಯಲ್ಲಿ, ಸೃಜನಶೀಲ ಚಟುವಟಿಕೆಯಲ್ಲಿ, ಕ್ರಿಯಾತ್ಮಕ ಚಟುವಟಿಕೆ ತೊಡಗಿದ್ರೆ ಮಾತ್ರ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಹೇಳ್ತಾ ಹೋಗ್ತೀವಿ, ಒಬ್ಬ ನಿರ್ವಹಣಕಾರನಿಗೆ ಅಂತರ್ವೈಯಕ್ತಿಕ ಕೌಶಲ್ಯಕ್ಕಿಂತ ಅವಶ್ಯಕ ಅಂತ ನಾವು ವಿಶೇಷವಾಗಿ ಅರ್ಥೈಸಬಹುದು. ದೇಶವನ್ನಾಗಿ ಸಮಯ ನಿರ್ವಹಣಾ ಕೌಶಲ್ಯ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ. ಅದಕ್ಕೆ ಹೇಳ್ತಾರೆ, ಇಂಡಿಯನ್ಸ್ ಆರ್ ಗುಡ್ ಪ್ಲಾನರ್ಸ್ ಬಟ್ ನಾಟ್ ಎ ಇಂಪ್ಲಿಮೆಂಟರ್ಸ್ ಅಂತ. ನಾವು ಒಳ್ಳೆ ಯೋಚನೆ ಮಾಡ್ತಾ ಹೋಗ್ತೀವಿ, ಆದ್ರೆ ಅದನ್ನು ನಾವು ಜಾರಿಗೆ ತರೋದಿಲ್ಲ. ಇಂಡಿಯನ್ಸ್ ಆರ್
ಗುಡ್ ಪ್ಲಾನರ್ಸ್ ಬಟ್ ನಾಟ್ ಎ ಇಂಪ್ಲಿಮೆಂಟರ್ಸ್ ಅಂತ. ನಾವು ಮಾಡ್ತೀವಿ, ಒಂದು ಯೋಜನೆ ಹಾಕೊಳ್ತೀವಿ, ಆದರೆ ಆ ಯೋಜನೆಯನ್ನು ನಾವು ಜಾರಿಗೆ ಸಾಧ್ಯ ಆಗುದಿಲ್ಲ. ದಿಸ್ ಇಸ್ ನಾಟ್ ಎ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ. ಇದು ಸಮಯ ನಿರ್ವಹಣಾ ಕೌಶಲ್ಯ ಅಲ್ಲ. ನಾವು ಸಮಯವನ್ನು ನಿರ್ವಹಣೆ ಮಾಡದೆ ಹೋದ್ರೆ ಯಾವುದೇ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜೊತೆಗೆ ನಾವು ಮಾಡ್ತಕ್ಕಂತಹ ಸಮಯದ ಅಪವ್ಯಯದಿಂದ ಹೆಚ್ಚಿನ ಶ್ರಮ ಮತ್ತು ಬಂಡವಾಳದ ವೆಚ್ಚಕ್ಕೆ ಸಾಧ್ಯ ಆಗುತ್ತದೆ. ಅಂದ್ರೆ ಹೆಚ್ಚಿನ ಸಮಯವನ್ನು ನಾವು ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಶ್ರಮ ಆಗ್ತದೆ, ಜೊತೆಗೆ ಹೆಚ್ಚಿನ ಬಂಡವಾಳದ ವೆಚ್ಚ ಆಗೋದನ್ನು ಕಂಡುಕೊಳ್ಳಲು ನಾವು ವಿಶೇಷವಾಗಿ ಪ್ರಯತ್ನ ಸಹಿತ ಮಾಡಬಹುದು. ಜೊತೆಗೆ ನಾವು ಅದನ್ನು ಯಶಸ್ವಿಯಾಗಿ ಸಮಯ ಪಾಲನೆ ಮಾಡೋದ್ರಿಂದ ಅತ್ಯಂತ ಶೀಘ್ರವಾಗಿ ಅತ್ಯಂತ ಯಶಸ್ವಿಯಾಗಿ ಗುರಿ ಮುಟ್ಟುವುದಲ್ಲದೆ ನಿಗದಿತ ಅವಧಿಯಲ್ಲಿ ಗುರಿ ಮುಟ್ಟಿದ ಸಮಾಧಾನ ತೃಪ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತಹ ದೊಡ್ಡ ತೃಪ್ತಿ ನೆಮ್ಮದಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಧ್ಯೇಯೋದ್ದೇಶಗಳನ್ನು, ನಮ್ಮ ಗುರಿಗಳನ್ನು ನಿಗದಿತ ಕಾಲಾವಧಿಯಲ್ಲಿ ಜಾರಿಗೆ ತಂದು ಯಶಸ್ವಿಯಾಗೋದಕ್ಕೆ ನಮಗೆ ಸಮಯದ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ ಇಂಥದ್ದಾದಂಥ ಅವಶ್ಯಕತೆ ಕಂಡುಕೊಳ್ಳೋಕೆ ನಾವು ವಿಶೇಷವಾಗಿ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೇವೆ. ಇನ್ನು ಚಿಕಿತ್ಸಕ ಕೌಶಲ್ಯಗಳು, ಡಯಾಗ್ನೋಸ್ಟಿಕ್ ಸ್ಕಿಲ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಡಯಾಗ್ನೋಸ್ಟಿಕ್ ಸ್ಕಿಲ್ ಅಂತ ಯಾವುದಾದ್ರೂ ಸಹಿತ ನಾವು ಹಾಗೆ ಒಪ್ಕೊಳ್ಬಾರ್ದು. ಪ್ರತಿಯೊಂದು ಸಹಿತ ಹಾಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬಾರ್ದು. ಪ್ರತಿಯೊಂದು ಸಹಿತ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಕೇಸ್ ಸ್ಟಡಿ ಅಂತ ಹೇಳ್ತಾ ಇದ್ದೀವಿ, ವ್ಯಕ್ತಿ ಅಧ್ಯಯನ, ಡಯಾಗ್ನೋಸ್ಟಿಕ್ ಸ್ಕಿಲ್ ಮೂಲಕವಾಗಿ ವ್ಯಕ್ತಿ ಅಧ್ಯಯನವನ್ನು ಮಾಡೋ ಮೂಲಕ ಅದನ್ನ ಸ್ವೀಕರಿಸತಕ್ಕಂತಹ ಪ್ರಮೇಯ ನಮ್ಮದಾಗಿರಬೇಕು ಅಥವಾ ವ್ಯವಧಾನ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇರಬೇಕು. ಒಂದು ವ್ಯವಸ್ಥೆಯ ವಿಶಿಷ್ಟ ಹಾಗೂ ವಿಶೇಷವಾದಂತಹ ಸ್ಕಿಲ್ಸ್ ಅಂತಂದ್ರೆ ಅದು ಡಯಾಗ್ನೋಸ್ಟಿಕ್ ಸ್ಕಿಲ್ ಅಂತ. ಅಂದ್ರೆ ಚಿಕಿತ್ಸಕ ಕೌಶಲ್ಯ ಕಂಡುಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ವೈದ್ಯ ಆಗಿರ್ತಕ್ಕಂಥವನು ಒಬ್ಬ ರೋಗಿಯನ್ನು ಹಾಗೆ ಪರೀಕ್ಷೆ ಮಾಡ್ತಾನೆ, ಹಾಗೆ ಒಂದು ವ್ಯವಸ್ಥೆಯನ್ನ ಒಬ್ಬ ವೈದ್ಯನ ರೀತಿಯಲ್ಲಿ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಬೇಕು. ಅಲ್ಲಿದ್ದಂತಹ ದೋಷಗಳು ಏನಿದ್ದಾವೆ, ಅಲ್ಲಿದ್ದಂತಹ ಸಮಸ್ಯೆಗಳೇನಿದ್ದಾವೆ, ಆ ಸಮಸ್ಯೆಗಳಿಗೆ ಕಾರಣಗಳೇನು, ಆ ಕಾರಣಗಳಿಗೆ ಪರಿಹಾರಗಳೇನು, ಪರಿಹಾರ ಎಷ್ಟು ಮಟ್ಟಿಗೆ ಸಾಫಲ್ಯವಾಗ್ತದೆ ಅಂತಕ್ಕಂತಹ ಜ್ಞಾನ ಒಬ್ಬ ನಿರ್ವಹಣಕಾರಕ್ಕಿಂತ ಅವಶ್ಯಕ. ಹಾಗಾಗಿ ನಿರ್ವಹಣಕಾರಕ್ಕಿರ್ತಕ್ಕಂಥವನು ಎಲ್ಲ ದೋಷಗಳಿಗೆ ಕಾರಣಗಳನ್ನು ಹುಡುಕೋದ್ರ ಮೂಲಕವಾಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾದ್ರೆ ಅವನು ಯಶಸ್ವಿ ನಾಗನಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಶಸ್ವಿಯಾಗಿ ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ, ಪ್ರಗತಿ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದ.